ಕಾರ್ಮಿಕರಿಗೆ ಕಿಟ್ ವಿತರಿಸಿದ ಶಾಸಕ ಹಂಪಯ್ಯ ನಾಯಕ್. ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಮೆಸನ್ ಕಿಟ್ ವಿತರಣೆ. ಸಾವಿರಾರು ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿ. ಸರ್ಕಾರದ ಯೋಜನೆ ಬಳಕೆಗೆ ಕಾರ್ಮಿಕರ ಸಲಹೆ. ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗಾಗಿ ನಾನಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಹಂಪಯ್ಯ ನಾಯಕ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದ್ದ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸರ್ಕಾರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗಾಗಿ ಸಕಲ ಸೌಲಭ್ಯ ನೀಡುತ್ತಾ ಬರುತ್ತಿದೆ ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪರವಾಗಿ ಇದ್ದಾರೆ ಎಂದರು. ಮಾನ್ವಿಯಲ್ಲಿ ಒಟ್ಟು 300 ಕಾರ್ಮಿಕರಿಗೆ ಕಿಟ್ ಬಂದಿದ್ದು ಹಂತ ಹಂತವಾಗಿ ವಿತರಿಸುವ ಕೆಲಸ ಮಾಡಲಾಗುತ್ತಿದೆ. ಸರ್ಕಾರದ ಕಾರ್ಮಿಕ ಅಧಿಕಾರಿಯಾದ ಮಲ್ಲಯ್ಯ ಅವರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ ಎಂದರು. ಯಾಕಂದ್ರೆ ಜನರಲ್ಲಿ ಅವೇರ್ನೆಸ್ ಬರ್ಬೇಕು. ನೀವು ಕೊಡ್ತಕ್ಕಂಥ ಸೌಲಭ್ಯನ ಐತೆ ಎಲ್ಲ ನೀವು ಹೇಳಿದ್ರಿ. ಈಗ ಒಂದು ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಸುಮಾರು ಅಂದರೆ 1.5 ತಿಂಗಳಿಂದ ನಾವು ಸಾಹೇಬರಿಗೋಸ್ಕರ ನಮ್ಮ ಡೇಟ್ ಕೊಡಲಿ ಅಂತ ನಾವು ಕಾಯ್ತಾ ಇದ್ವಿ. ಆದಷ್ಟು ಬೇಗ ಡೇಟ್ ಕೊಟ್ಟರು. ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಅನುಕೂಲ ಆಯಿತು. ಮತ್ತು ಹಲವಾರು ಕಾರ್ಮಿಕರು ಹಿಂದೆ ಉಳಿದಿದ್ದಾರೆ. ನಮ್ಮ ಕಾರ್ಮಿಕರು ಯಾಕೆ ಉಳಿದಿದ್ದಾರೆ ಅಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಮಾರ್ಗದರ್ಶನ ಆಗಬೇಕಾದ್ರೆ ನಮ್ಮ ಕಾರ್ಮಿಕರಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ಶಿಕ್ಷಣ ಕೊಡಬೇಕು. ಯಾವ ರೀತಿ ಅಂದರೆ ಸ್ಟಡಿ ಕ್ಲಾಸ್ ಅಂತ ಇರುತ್ತೆ ನಮ್ಮ ಕಾರ್ಮಿಕ ಇಲಾಖೆ ಒಳಗೆ. ಆ ಒಂದು ಕಾರ್ಮಿಕರಿಗೆ ಸ್ಟಡಿ ಕ್ಲಾಸ್ ಕೊಟ್ಟರೆ ಮುಂದೆ ಎಲ್ಲ ಕಾರ್ಮಿಕರಿಗೂ ಕೂಡ ನೋಂದಣಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಬೋರ್ಡ್ನಲ್ಲಿ ಕಾರ್ಮಿಕ ಮಂಡಳ ಬೋರ್ಡ್ನಲ್ಲಿ ಸದಸ್ಯತ್ವ ಆದವ್ರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಕಾರ್ಮಿಕರಲ್ಲಿ ಒಂದು ವಿನಂತಿ ಏನಂದರೆ ಪ್ರತಿಯೊಬ್ಬ ಕಾರ್ಮಿಕ ಸದಸ್ಯತ್ವ ಹೊಂದಬೇಕು. ಸದಸ್ಯತ್ವ ಹೊಂದಿದಾಗ ಮುಂದೆ ಈಗ ನೋಡಿ ನಮ್ಮ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.